ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ವಿಶೇಷವಾಗಿ ಈಗಾಗಲೇ ಈ ಬೆಳಗಾವಿ ರಾಜಕೀಯದಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು ಮೂಡಿಸಿಕೊಂಡಿರುವ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇವರು ಕುರಿತಾಗಿ ಒಂದಿಷ್ಟು ಯಾಕಪ್ಪ ಅಂತಂದ್ರೆ ಅವ್ರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. BJPಯವರು ರಾಮಾಯಣದ ಬಗ್ಗೆ ಹೇಳುತ್ತಾರೆ. ಹೌದು, ರಾಮನ ನಂಬ್ತಾರೆ, ಹೇಳ್ತಾರೆ, ರಾಮನ ಪೂಜೆ ಮಾಡ್ತಾರೆ, ಎರಡು ಮಾತಿಲ್ಲ. ರಾಮ ಸೀತೆ ಕುರಿತು ಮಾತನಾಡುತ್ತಾ ಮಹಿಳೆಯರನ್ನು ಗೌರವಿಸಬೇಕು ಎನ್ನುತ್ತಾರೆ. ಅದು ಸತ್ಯನ, ಗೌರವಿಸ್ಬೇಕಂತ ಮಾತಾಡ್ತಾರೆ, ಇಲ್ಲಂತಲ್ಲ. ಇನ್ನೊಂದು ಕಡೆ ಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅನ್ನೋ ಮಾತನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಟ್ಟದಾಗಿ ಮಾತಾಡೋದು ಈಗ ನೀವು ಕೇಳಿದಿರಿ. ಆ ಭಾಷೆ, ಆ ಶಬ್ದ ನಮ್ಮ CT ರವಿ ಅವರು ಯಾವ ರೀತಿಯಾಗಿ ಮಾತಾಡಿದ್ರು ಇವರು ಆರೋಪ ಮಾಡ್ತಾಯಿದ್ದಾರೆ. ಅವ್ರು ಅಲ್ಲಗಳಿತಾ ಇದ್ದಾರೆ, ಆ ಮಾತು ಬೇರೆ. ಆದರೆ ನೋವಾಗಿದ್ದು, ಹರ್ಟ್ ಆಗಿದ್ದು ಅವ್ರ ಡಿಸೈನ್ ಬರ್ತದೆ ಮುಂದೆ ನೋಡೋಣ. ಬಟ್ ಅವ್ರಿಗೆ ನೋವಾಗಿದ್ದು ಮಾತ್ರ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಇಲ್ಲಿವರೆಗಿನ ಸಿದ್ಧಾಂತಗಳನ್ನು ನೋಡಿದಾಗ ಸಹಜವಾಗಿ ನಮ್ಮ RSS ಆಗಿರ್ಬೋದು, BJP ಆಗಿರ್ಬೋದು, ಜನಸಂಘ ಆಗಿರ್ಬೋದು, ಸಂಘ ಪರಿವಾರದವ್ರು ಆಗಿರ್ಬೋದು, ಸ್ತ್ರೀಗೆ ಸಾಕಷ್ಟು ಗೌರವ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಹೌದು, ನಮ್ಮ ತಾಯಿ ಮಾತೆ ಅಂತ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ನಾವು ನೋಡ್ಕೊಂಡು ಬಂದಾಗ ಸಮಾನತೆ ಅನ್ನೋದು ಅಲ್ಲಿ ಇಲ್ಲ ಏನೋ ಅಂತೇಳಿ ಹಲವು ಸಲ ಅನಿಸದ. ಮತ್ತು ಫ್ಯಾಕ್ಟು ಅದ. ಯಾಕಂದ್ರೆ ಇಲ್ಲಿಯ ಜಾತಿ ವ್ಯವಸ್ಥೆ, ಇಲ್ಲಿಯ ಧರ್ಮನಡತನ, ಮೂಲಭೂತವಾದ ಅನೇಕ ವಿಷಯಗಳು ನಾವು ಹೇಳ್ಬೋದು ಇವತ್ತು. ಅಂಥವು ನಾವು ಅವ್ರಿಗೆ ಸಾಕಷ್ಟು ಕಾಣ್ತಾ ಇರ್ತೀವಿ. ಯಾಕಂತಂದ್ರೆ ಜಾತಿ ಇವತ್ತು ಉಳಿದಿದ್ದು, ಇವತ್ತು ಬೆಳೀತಾ ಇರೋದು ಈ ಅಂಥ ಒಂದು ಸಂಘಟನೆಗಳಿಂದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜಾತಿ ಹೋಗಲಿ ಅಂತ ಹೇಳ್ತಾ ಇರ್ತೀವಿ. ಹಿಂದೆಲ್ಲ ಒಂದು ಅಂತ ಹೇಳೋದು ಮತ್ತು ಅಲ್ಲಿ ಜಾತಿ ಭೇದ ತುಂಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇರೋದನ್ನು ಸುಳ್ಳೇನಲ್ಲ. ಮತ್ತು ಹೆಣ್ಮಕ್ಳ ಬಗ್ಗೆ ಇವ್ರ ಕುರಿತಾಗೇನ ಒಂದು ಸ್ವತಃ ವಿಧಾನಸಭೆಯಲ್ಲಿ ಮಾತಾಡಿದ್ದು, ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದು, ನಂತರದ ಏನು ಹಗರನಾತು ಎಂತು ಏನು ಎಲ್ಲನೂ ಗೊತ್ತದ. ಅದೇನೂ ಇರಲಿ, ಆ ಸಂದರ್ಭದಲ್ಲೇ ತನ್ನ ದಿಟ್ಟತನವನ್ನು ಮೆರೆದ ಅವ್ರ ವಿರುದ್ಧವಾಗಿ, CT ರವಿ ವಿರುದ್ಧವಾಗಿ ಹೋರಾಟ ಮಾಡಿ ಅವ್ರು ಗೆಲ್ತಾರೋ ಇಲ್ಲೋ ಬೇರೆ ವಿಷಯ. ಆದರೆ ಪ್ರತಿಭಟನೆ ಮಾಡಿದ್ದೇನು ಕಾಣೋದಲ್ಲ. ಇಂಥ ಹೆಣ್ಮಗಳು ಈಗ ಇಲ್ಲಿ ಬೆಳಗಾವಿಯಲ್ಲಿ ಈಗ ಒಂದು ಹೊಸದಾಗಿ ಈಗ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಜಾರಕಿಹೊಳಿ ಸಹೋದರಂತೆ ಆಲ್ರೆಡಿ ಬೆಳಗಾವಿಯ ಹೆಚ್ಚು ಕಡಿಮೆ ಭಾಗಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ, ತಮ್ಮ ಮಾತು ನಡೆಯುವಂಗೆ ಮಾಡ್ಕೊಂಡಿದ್ದಾರೆ. ಇವ್ರ ನಡಕ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ಬೆಳಿಬೋದು, ಅದು ಉಳಿಬೋದು ಅನ್ನುವಂಥದ್ದು. ಯಾಕಂದರೆ BDCC ಬ್ಯಾಂಕಿಗೆ ತಮ್ಮ ಮಗನ ಮೃಣಾಲನ್ನು ತಂದು ನಿಲ್ಲಿಸಬೇಕು ಅಂತೇನೋ ಪ್ರಯತ್ನ ನಡೆಸಿದಾರಂತ ಪತ್ರಿಕಾ ಸುದ್ದಿಗಳೆಲ್ಲ. ಮತ್ತು ಅವರು ಸುಮ್ಮನೆ ಕೊಡುವಂಥ ಹೆಣ್ಮಗಳು ಅಲ್ಲ. ಯಾಕಂತಂದ್ರೆ ಆರ್ಥಿಕವಾಗಿ ಭದ್ರತೆ ಇದೆ, ಮಾಡ್ಕೊಂಡಿದ್ದಾರೆ. ಜೊತೆಗೆ ಆರೋಪಗಳು ಪ್ರತ್ಯಾರೋಪ ಇದ್ದೇ ಇರ್ತಾವೆ. ಆ ಮತ್ತು ಬೇರೆ ಏನೂ ಇರಲಿ, ಪ್ರತಿಯೊಬ್ಬರ ಜೀವನದಲ್ಲಿ ತಪ್ಪುಗಳು ಇದ್ದೇ ಇರ್ತಾವೆ. ನನ್ನ ಜೀವನದಲ್ಲಿ ಅದ, ಇನ್ನೊಬ್ಬರ ಜೀವನದಲ್ಲೂ ಅದ, ಎಲ್ಲರ ಜೀವನದಲ್ಲೂ ಅದ ತಪ್ಪುಗಳು. ಆ ತಪ್ಪುಗಳ ಮೇಲೆ ಅದನ್ನೇ ರಿಪೀಟ್ ಮಾಡೋದ್ರಿಂದ ಏನು ಒಳ್ಳೆಯದು ಆಗ್ತದೆ ಅಂತೇನಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ವಾಲ್ಮೀಕಿ ಒಬ್ಬ ಏನಿದ್ದಪ್ಪ ನಿಮಗೆ ಗೊತ್ತದ, ಒಬ್ಬ ದರೋಡೆಕೋರಿದ್ದ, ಮತ್ತೇನೂ ಇದ್ದ. ಅದ್ರ ನಂತರದಲ್ಲಿ ಏನಾದ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇತಿಹಾಸದಲ್ಲೇ. ಹಂಗೆ ಇಲ್ಲೂ ಬದಲಾವಣೆ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಒಬ್ಬ ಹೆಣ್ಣುಮಗಳು ಅದ್ರಾಗೂ ರಾಜಕೀಯದಲ್ಲಿ ಎದ್ದು ಬರೋದಪ್ಪ ಅದು ಹುಡುಗಾಟ ಅಲ್ಲ. ಸಣ್ಣ ಮಾತುಗಳು, ಚುಚ್ಚುವ ಮಾತುಗಳು, ಬೈಗಳಿಗಳು, ಏನಾದರೂ ಅನ್ನುವಂಥದ್ದು, ಯಾರ ಜೊತೆಗಾದರೂ ಏನಾದರೂ ಮಾತಾಡಿದರೆ ಇದಿದೆ ಅಂತ ಅನ್ನುವಂಥ ಹಳದಿ ಕಣ್ಣಿನ ನೋಟ, ಇವೆಲ್ಲನೂ ಸಹಿಸಿ ಮೇಲೆ ಬರಬೇಕಾಗ್ತದೆ. ಅದು ಹುಡುಗಾಟ ಅಲ್ಲ. ಅದು ಇರ್ಬೋದು, ದುಡ್ಡು ಒಂದಿದ್ರೆ ಎಲ್ಲ ಆಗ್ತದಂತಲ್ಲ, ಸಾಧ್ಯ ಇಲ್ಲ. ದುಡ್ಡಿದ್ದವ್ರು ಎಷ್ಟು ಜನ ಇಲ್ಲ, ದುಡ್ಡು ಒಂದೇ ಅಲ್ಲ, ಜೊತೆಗೆ ಧೈರ್ಯನೂ ಬೇಕಾಗ್ತದೆ. ವೈಯಕ್ತಿಕ ಡಿಸಿಷನ್ ತೊಗೊಳ್ಳೋಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಅವರಲ್ಲಿ ಶಕ್ತಿನೂ ಬೇಕಾಗ್ತದೆ. ಅದೆಲ್ಲ ಹೆಣ್ಮಗಳೆಲ್ಲ ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲೇ ಅವರನ್ನು ನಾವು ಅವ್ರು ಏನೂ ಇರಲಿ ತಪ್ಪುಗಳನ್ನು ಬದಿಗಿಟ್ಟು, ಹೌದಪ್ಪ ಒಬ್ಬ ಬೆಳಗಾವಿಯಲ್ಲಿ ಗುರುತಿಸ್ಕೊಳ್ಳುವಂಥ ಹೆಣ್ಮಗಳಾಗಿ ಬೆಳೆದಿದ್ದಾರೆ ಅಂಥವರು ಈ BDCC ಬ್ಯಾಂಕ್ನಲ್ಲಿ ಒಂದು ಶಕ್ತಿ ಆಗ್ತಾರಾ ಅಂತ. ಯಾಕಂದರೆ ಇಲ್ಲಿವರೆಗೆ ರಮೇಶ್ ಅವ್ರ ಜೊತೆಗೆ ಆರಂಭದಲ್ಲಿ ಒಳ್ಳೆಯದಿದ್ದರು, ನಂತರದಲ್ಲೇ ಅವರೊಳಗೆ ಏನೋ ಯಾವುದೋ ಕಾರಣಕ್ಕೆ ಬಂದು ನಂತರ ತದ್ವಿರುದ್ಧ ವೈರಿಗಳಾಗಿದ್ದು, ಇವತ್ತು ಒಬ್ಬರಿಗೊಬ್ಬರು ಆಗದಂಥ ಮಟ್ಟಿಗೆ ಬಂದಿದ್ದಾರೆ. ಅಂದರೆ ಅದೇ ಸಂದರ್ಭ ಏನೋ ಧೈರ್ಯ ಇತ್ತು ಇಲ್ಲಿ ರಾಜಕೀಯದಲ್ಲೇ. ಸತೀಶ್ ಅವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದರು. ಇವತ್ತು ಸ್ವತಃ ಜಾರಕಿಹೊಳಿ ಸಹೋದರರು ಅದನ್ನು ಪಕ್ಷಾತೀತ ಮಾಡಿದ್ರಿಂದಾಗಿ ಇವತ್ತು ಯಾರ ಜೊತೆ ಕೂಡಿ ತಮ್ಮ ಮಗನ ಗೆಲುವಿಗೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಇದನ್ನು ಸಹಿತ ನಾವು ಗಮನಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅಷ್ಟು ಸ್ವಲ್ಪ ಮಾತಲ್ಲ. ಅದರಲ್ಲೂ BDCC ಬ್ಯಾಂಕಿನ ಅದು ನಿರ್ದೇಶಕರಾಗೋದಂತೆ ಭಾಳ ಖತರ್ನಾಕಂಥ ವಿಷಯ ಅದು. ಅಲ್ಲಿ ಎಷ್ಟು ಕಾಂಪಿಟೇಷನ್ ಇರ್ತದೆ, ಮತ್ತೇನು ಇರ್ತದೆ, ದುಡ್ಡಿನ ಹಂಚಿಕೆ ನಾವು ನೋಡ್ತಾ ಇದ್ವಿ, ಎಲ್ಲನೂ ಕೇಳ್ತಾ ಇರ್ತೀವಿ, ಇಲ್ಲಂತಲ್ಲ. ಅಲ್ಲೇ ಮನಿ ಪವರ, ಮಸಲ್ಸ್ ಪವರ್ ಅಂತೀವಿ ನಾವು, ಅದೆಲ್ಲ ನಡೀತಾ ಇರ್ತದೆ. ಅಂಥ ಪವರ್ಗಳ ನಡಕ ಈ ಮಹಿಳಾ ಮನಿ ಯಾವ ಪವರನ್ನು ಉಪಯೋಗ ಮಾಡ್ಬೋದು. ಇವರು ಸಾಕಷ್ಟು ಇವುಗಳ ಆರೋಪಗಳಿದ್ದಾವೆ, ಇಲ್ಲಂತಲ್ಲ. ಅದು ಧೈರ್ಯ ಮಾಡಿ ಇವತ್ತು ಬರ್ತಾ ಇದ್ದಾರೆ. ಇವ್ರ ಜೊತೆಗೆ ನಿಲ್ಲುವಂಥವ್ರು ಯಾವ ಇನ್ನು, ಯಾಕಂದ್ರೆ ಪಕ್ಷಾತೀತ ಇದ್ದಾಗ ಇವರು ಕಾಂಗ್ರೆಸ್ಸಿಗೆ ಬದ್ದಿರುವಂಥದ್ದು ಮತ್ತು DKಶಿ ಅವರ ಫಾಲೋವರ್ಸ್
ಇರೋದ್ರಿಂದಾಗಿ ಸಹಜವಾಗಿ ಕಾಂಗ್ರೆಸ್ನ ಬಿಟ್ಟ ಇವ್ರ ಹೊಂದಾಣಿಕೆ ಮಾಡಿಕೊಂಡು ಇದರಲ್ಲಿ ಇಳಿತಾರ BDCC ಬ್ಯಾಂಕ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರ ಅಂತೇಳಿ. ಯಾಕಂದ್ರೆ ರಾಜಕೀಯದಲ್ಲಿ ಯಾವುದೆಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈ ಹೆಣ್ಮಗಳ ಬಗ್ಗೆ ಅಷ್ಟನ್ನು ಇವತ್ತು ಯಾಕೆ ಚರ್ಚೆ ಮಾಡ್ತಾಯಿದ್ದೀನಿ ಅಂದ್ರೆ, ಇವತ್ತು ಬೆಳಗಾವಿಯಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ತಮ್ಮ ಹೆಜ್ಜೆಯನ್ನು ಇಡಬೇಕಾಗಿದೆ. ಅಸ್ತಿತ್ವ ಉಳಿಸ್ಕೊಳ್ಳೋದು ಸುಲಭ ಅಲ್ಲ. ಯಾಕಂದರೆ ಒಬ್ಬ ಒಳ್ಳೆಯ ಇವತ್ತಂತೆ ನಿಮಗೆ ರಾಜಕಾರಣದಲ್ಲಿ ಗೊತ್ತದ ಪ್ರಾಮಾಣಿಕ ಯೋಗ್ಯ ಅನ್ನುವಂಥ ವ್ಯಕ್ತಿ ಈ ಕಾಂಪಿಟೇಷನಲ್ಲಿ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿ ಹೋಗ್ತದೆ. ಯಾಕಂದ್ರೆ ದುಡ್ಡು ಆ ರೀತಿಯಾಗಿ ಹರಿದು ಹೋಗೋದ್ರಿಂದಾಗ ಎಂಥ ಒಳ್ಳೆಯ ವ್ಯಕ್ತಿ ಇದ್ದರೂ ಇಲ್ಲಿ ಏನಪ್ಪ ಅಂದ್ರೆ ಜೀರೋ ಗೆಟರ್ ಅಂದರೆ ಜೀರೋ ಪಡ್ಕೊಳ್ಳೋಂಥ ವ್ಯಕ್ತಿ. ಹಂಗೆ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು BDCC ಬ್ಯಾಂಕಿನ ಈ ರಾಜಕೀಯದಲ್ಲ ಯಶಸ್ವಿ ಆಗ್ಬೋದಾ ಅಂತೇಳಿ ಒಂದು ಸಣ್ಣ ಊಹೆ ಏನಪ್ಪ ಅಂತಂದರೆ, ಇವರು ಕತ್ತಿ ಅವ್ರ ಜೊತೆ ಏನಾದರೂ ಹೊಂದಾಣಿಕೆ ಆಗ್ಬೋದಾ ಅನ್ನೋಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ಕತ್ತಿಯವರಿಗೆ ಮತ್ತು ಜೊಲ್ಲೆಯವರಿಗೆ, ಕತ್ತಿಯವರಿಗೆ ಮತ್ತು ಜಾರಕಿಹೊಳಿ ಕುಟುಂಬದವ್ರಿಗೆ ಇವತ್ತು ಏನಪ್ಪ ಈ BDCC ಬ್ಯಾಂಕಿನ ವಿಷಯದಲ್ಲೇ ರಾಜಕೀಯವಾಗಿ ಬದ್ಧ ವಿರೋಧದ. ಅವರು ತಮ್ಮ ಅಸ್ತಿತ್ವ ಇವತ್ತು ಕಳ್ಕೊಂಡಿದ್ದಾರೆ ಕತ್ತಿಯವರು. ಅದನ್ನು ಹೇಗಾದ್ರು ಪಡ್ಕೋಬೇಕು ಅನ್ನೋದು ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದ್ರೆ ದೊಡ್ಡ ಬಲ ಇವತ್ತು ಅವರು ಉಮೇಶ್ ಕತ್ತಿ ಅವರ ಅಣ್ಣ ಅವರಿಲ್ಲ ಇವತ್ತು. ಇಲ್ಲಂದಾಗ ರಮೇಶ್ ಅವರು ಹೊಸ ಹೊಸ ಹಾದಿನ ಹುಡುಕಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಮತ್ತು ಉಳಿದವರದ್ದು ಪ್ರಭಾಕರ್ ಕೋರೆ ಆಯಿತು, ಜೊಲ್ಲೆ ಅವರಾಯಿತು, ಇವರು ತಮ್ಮದೇ ಅಂತ ಒಂದು ಪಕ್ಷೇತರ ಅಥವಾ ಪಕ್ಷಾತೀತವಾದಂಥ ಸಂಘಟನೆ ಜಾರಕಿಹೊಳಿ ಸಹೋದರರು ಮಾಡ್ಕೊಂಡಿದ್ದಾರೆ. ಅವ್ರ ನನಗೆ ತಾವು ಪಕ್ಷ ಉಳಿಸಬೇಕು. ಕಾಂಗ್ರೆಸ್ಸನ್ನು BJP ದೂರ ಸರಿಸ್ಕೊಂಡು, ಯಾಕಂದರೆ BJP ಟೀಕಾ ಮಾಡ್ತಾ ಇದ್ದಾರಲ್ಲ ನೀವು ನೋಡಿದ್ರಿ. BJP ಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತೇಳಿ, ಜೊತೆಗೆ ಇದು BJP ಅವ್ರ ಸಂಸ್ಕೃತಿ ಕನ್ನಡ ಹಿಡಿದಿದೆ ಅಂತೇಳಿ ಈ ದಿಶೆಯಲ್ಲಿ ವಿಚಾರ ಮಾಡಿದಾಗ ಮುಸ್ಲಿಂ ಹೊಂದಾಣಿಕೆ ಆಗಲಿಕ್ಕಿಲ್ಲ ಅಂತ ಅನಿಸಿದ್ರು. ರಾಜಕೀಯದಲ್ಲಿ ಅದೆಲ್ಲ ಸಾಮಾನ್ಯ ವಿಷಯ. ಒಟ್ಟಾರೆ ಇಲ್ಲಿ ಚರ್ಚಿಸಬೇಕಾದ ಮುಖ್ಯ ವಿಷಯ ಏನಪ್ಪ ಅಂದ್ರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಿಜವಾಗಿಯೂ BDCC ಬ್ಯಾಂಕಿನ ಈ ನಿರ್ದೇಶಕ ಸ್ಥಾನಗಳಿಗಾಗಿ ಅಥವಾ ರಾಜಕೀಯ ಒಂದು ಅಸ್ತಿತ್ವಪಡಿಸುವಾಗ ಇಳಿತಾರಾ, ಈಗ ಇಳಿದಿದ್ದಾರೆ ಅನ್ನೋ ಮಾತುಗಳಿದ್ದಾವೆ. ಆದರೂ ಇದು ಎಷ್ಟರ ಮಟ್ಟಿಗೆ ಇವರು ಯಶಸ್ವಿ ಆಗ್ತಾರೋ ಅನ್ನುವಂಥದ್ದನ್ನು ಅದ. ಆದ್ರೆ ಇಲ್ಲಿವರೆಗಿನ ಎಲ್ಲ ಈ ಏನಪ್ಪ ಅಂತಂದ್ರೆ ಗ್ರಾಮೀಣ ವಲಯದಲ್ಲಿ ಆಗಿರ್ಬೋದು, ರೈತ ವಲಯದಲ್ಲಿ ಆಗಿರ್ಬೋದು, ತಮ್ಮದೇ ಅಂತ ಒಂದು ಏನಪ್ಪ ಅಂದ್ರೆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರುವಂಥ ಹೆಣ್ಮಗಳು ಮೋಸ್ಟೊಬ್ಬರು ಇದನ್ನು ನಿಂತು ಗೆಲ್ಲಲೂಬಹುದು. ಆದರೆ ಏನಾಗ್ಬೋದು ಅನ್ನೋದು ಕುತೂಹಲದ. ಬಟ್ ಆದರೂ ಅವ್ರ ಧೈರ್ಯಕ್ಕೆ ನಾವು ಮೆಚ್ಚಬೇಕು ಅನ್ನೋಂಥದ್ದು ಇಷ್ಟು ಮಾತ್ರ ಹೇಳ್ಬೋದು. ಗೆಲ್ತಾರ ಅಂತ ಹೇಳಲಿಕ್ಕೆ ಹೋಗದೇ ಇದ್ದರು ಅಷ್ಟು ಸುಲಭವಾಗಿ ಇನ್ನೊಬ್ಬರಿಗೆ ಗೆಲುವನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋ ಸಹಿತ ಅಷ್ಟು ಸತ್ಯದ ಸಹಿತ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಒಂದಿಷ್ಟು ನುಡಿ ಯಾಕೆ ರೆಫರ್ ಮಾಡಿದ್ದೆ ಅಂದ್ರೆ, ಅವ್ರು ಹೆಂಗಿದ್ದಾರೆ ಏನಿದ್ದಾರೆ ಅನ್ನೋ ಜೊತೆಗೆ ಅವ್ರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಈ ರಾಜಕೀಯ ವಿಷಯ ವರ್ತೂಲದಲ್ಲಿ ಅವ್ರು ಹೆಂಗೆ ಗೆಲ್ಲಬಹುದು ಅನ್ನೋ ಸಹಿತ ಕುತೂಹಲದ. ಏನೋ ಇರಲಿ, ಒಬ್ಬರಿಗೂ ಟೀಕೆ ಮಾಡೋದು ವಿಮರ್ಶೆ ಮಾಡೋದು ಇದ್ದೇ ಇರ್ತದೆ. ಅದಕ್ಕೆ ಏನು ಬೇಡ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಯಶಸ್ವಿ ಆದರೆ ಭಾಳ ಉತ್ತಮ ಆಗ್ತಾರಾ ಅನ್ನೋ ಪ್ರಶ್ನೆ ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಧ ದೇಶಿತ ಸತ್ಯದ ಕೈಗರಣೆ ವಂದನೆಗಳು.